ಕರ್ನಾಟಕದ ನಂಬರ್ 1 ದಿನಪತ್ರಿಕೆಯ ವಿಜಯವಾಣಿ ಮಾರ್ಚ್ 8ರ ಮಹಿಳಾ ದಿನಾಚರಣೆ ಅಂಗವಾಗಿ ಮಾರ್ಚ್ 3 ಮತ್ತು 7ರಂದು ಮಹಿಳೆಯರಿಗಾಗಿ ಕೆಲವು ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿತ್ತು. ವಿಜಯವಾಣಿ ಮತ್ತು ಯುನೈಟೆಡ್ ಆಸ್ಪತ್ರೆ, ಸುಜನಿ ಆಸ್ಪತ್ರೆ ಮತ್ತು ಸಿದ್ದರಾಮೇಶ್ವರ ಕಣ್ಣೀರ ಆಸ್ಪತ್ರೆ ಸಹಯೋಗದಲ್ಲಿ ಆಯೋಜಿಸಿದ್ದ ಮಹಿಳಾ ದಿನಾಚರಣೆ ಅಂಗವಾಗಿ ಮಾರ್ಚ್ 3ನೇ ತಾರೀಕು ನಗರದ ರೋಟರಿ ಕ್ಲಬ್ ಆವರಣದಲ್ಲಿ ಬೆಳಗ್ಗೆ 8ರಿಂದ ನಿರಂತರವಾಗಿ ಬಣ್ಣದ ರಂಗೋಲಿ ಸ್ಪರ್ಧೆ ಮತ್ತು ಮೆಹಂದಿ ಸ್ಪರ್ಧೆ ಮತ್ತು ಮ್ಯೂಸಿಕಲ್ ಚೇರ್ ಮತ್ತು ಕುಕರಿ ಸ್ಪರ್ಧೆ ಮತ್ತು ಪಟೋಟಾ ಸ್ಪರ್ಧೆಗಳು ಬಹಳ ಉತ್ಸವದಿಂದ ಜರುಗಿದವು. ಪ್ರತಿ ಸ್ಪರ್ಧೆಗಳಿಗೆ 45 ನಿಮಿಷಗಳು ಸಮಯ ವಿಧಿಸಲಾಗಿತ್ತು. ಹಾಗೆ ಪ್ರತಿ ಸ್ಪರ್ಧೆಯ ನಂತರ ತೀರ್ಪುಗಾರರನ್ನು ನೇಮಿಸಲಾಗಿತ್ತು. ಸಂಜೆ ವೇದಿಕೆ ಉದ್ಘಾಟನೆಯನ್ನು ಪ್ರಿಯಾಂಕ್ ಚಂದು ಪಾಟೀಲ್, ಲಕ್ಷ್ಮೀ ದತ್ತಾತ್ರೇಯ ಪಾಟೀಲ್, ಶ್ವೇತಾ ಕೆ ಪಾಟೀಲ್, ಡಾಕ್ಟರ್ ವೀಣಾ ವಿಕ್ರಮ್ ಸಿದ್ದಾರೆಡ್ಡಿ, ಡಾಕ್ಟರ್ ರಾಜೇಶ್ರೀ ವಿಶ್ವನಾಥ್ ರೆಡ್ಡಿ, ಡಾಕ್ಟರ್ ರಾಜೇಶ್ವರಿ ಎಸ್ ರೆಡ್ಡಿ ಮತ್ತು ಪಲ್ಲವಿ ಮುಕ್ಕ ಸೇರಿದಂತೆ ಇನ್ನೂ ಅನೇಕರಿಂದ ನೆರವೇರಿತು. ನಂತರ ಬಂದ ಗಣ್ಯರಿಗೆ ವಿಜಯವಾಣಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಗಣ್ಯರಿಂದ ಮಹಿಳಾ ದಿನಾಚರಣೆಯ ಮಾತುಗಳು. ಜನರಿಗೆ ಎಲ್ಲ ನನ್ನ ಭಾವಪೂರ್ವಕ ನಮಸ್ಕಾರ. ಇಲ್ಲಿ ಕುಂತ ಎಲ್ಲ ಮುಖ್ಯ ಅತಿಥಿಗಳಿಗೆ ನನ್ನ ನಮಸ್ಕಾರ. ವಿಜಯವಾಣಿ ದಿನಪತ್ರಿಕೆಯವರು ಇಷ್ಟು ಚೆನ್ನಾಗಿ ಇವತ್ತು ಮಹಿಳೆ ದಿನಾಚರಣೆಯನ್ನು ಮಾಡುತ್ತಿದ್ದಾರೆ. ಅದೇ ಮುಂಜಾನೆಲಿಂದ ಕಾಂಪಿಟೇಷನ್ಸ್ ಅದು ಎಲ್ಲ ನಡೀತಿದ್ದಾವೆ ಅಂತ ಹೇಳಿದರು. ಲೈಕ್ ಫೈರ್ಲೆಸ್ ಕುಕಿಂಗ್, ರ್ಯಾಂಪ್ ವಾಕ್, ಚಿಲ್ಡ್ರನ್. ಅದೇ ಹುಡುಗರು ಎಷ್ಟು ಚೆನ್ನಾಗಿ ರೆಡಿಯಾಗಿ ಇದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಅನಿಸಿತು. ಕಲಬುರಗಿ ಜನತೆಗೆ ಇದು ಒಂದು ಅವಕಾಶವನ್ನು ಕೊಟ್ಟು ಇಷ್ಟು ಚೆನ್ನಾಗಿ ಅವರಿಗೆ ಪಾರ್ಟಿಸಿಪೇಟ್ ಮಾಡಿ ಎನ್ಕರೇಜ್ಮೆಂಟ್ ಏನು ಮಾಡ್ತಾ ಇದ್ದಾರೆ ವಿಜಯವಾಣಿ ಅವರು, ಅವರಿಗೆ ಥ್ಯಾಂಕ್ ಯು ಮತ್ತು ಕಂಗ್ರ್ಯಾಚುಲೇಷನ್ಸ್. ಇಷ್ಟು ಚೆನ್ನಾಗಿ ಫಂಕ್ಷನನ್ನು ಆಚರಿಸಿದ್ದಾರೆ. ಮಹಿಳೆ ದಿನಾಚರಣೆ ಇದು ಒಂದೇ ದಿನ ಆಚರಿಸುವುದು ಹಬ್ಬ ಅಲ್ಲ, ಇದು ದಿನಾಲೂ ಆಚರಿಸಿದರೂ ಕಮ್ಮಿ. ಯಾಕಂದರೆ ಮಹಿಳೆ ಅಂದರೆ ಎಷ್ಟು ಇಂಪಾರ್ಟೆಂಟ್ ಆಗಿ ಎಲ್ಲರಿಗೂ ಗೊತ್ತಿದೆ. ಅವ್ರದ್ದು ರೋಲ್ ಏನಿದೆ ಸೊಸೈಟಿದಲ್ಲೇ ಅಲ್ಲ, ಪೂರ ಜಗತ್ತಿನಲ್ಲಿನೇ ಏನು ರೋಲ್ ಇದೆ ಎಲ್ಲರಿಗೆ ಗೊತ್ತಿದೆ. ಅದಕ್ಕೆ 8th ಮಾರ್ಚ್ ಅಂತ ಅಲ್ಲ, ಇದು ಪ್ರತಿಯೊಂದು ದಿನ ನಾವು ಇದು ಒಂದು ಆಚರಿಸಬೇಕು. ಮಹಿಳೆಯರಿಗೆ ಏನು ರೆಸ್ಪೆಕ್ಟ್ ಆಗಲಿ, ಏನು ಸಕ್ಸಸ್ ಆಗಲಿ, ರೆಸ್ಪೆಕ್ಟ್, ಗ್ಲೋರಿ ಆಗಲಿ ಏನು ಎಲ್ಲರೂ ಕೊಡ್ತಾ ಇದ್ದಾರೆ. ಹೀಗಾಗಿ ಎಷ್ಟು ಮಹಿಳೆಯರು ಎಲ್ಲ ಭಾಗದಲ್ಲಿ ಏನು ಶೈನ್ ಮಾಡ್ತಾ ಇದ್ದಾರೆ, ಇದು ಎಲ್ಲದಕ್ಕೂ ನಾವೆಲ್ಲರೂ ಅಂದರೆ ಎಲ್ಲರೂ ಕಲ್ತು ನಾವು ಒಬ್ಬೊಬ್ಬರಿಗೆ ಎಲ್ಲರಿಗೂ ನಾವು ಒಬ್ರಿಗೊಬ್ರು ಎನ್ಕರೇಜ್ಮೆಂಟ್ ಮಾಡಿ ಮಹಿಳೆಯರಿಗೆ ಎಲ್ಲರೂ ನಾವು ಹೀಗೆ ಸೊಸೈಟಿವನ್ನು ನಮ್ಮ ಮಕ್ಕಳಿಗಾಗಲಿ ಎಲ್ಲರಿಗೂ ಹೀಗೆ ಮುಂದೆ ತರೋಮ. ಹೀಗೆ ವಿಜಯವಾಣಿಯವರು ಕಂಡಕ್ಟ್ ಮಾಡಿ ಹೀಗೆ ಪ್ರೋತ್ಸಾಹ ಕೊಟ್ಟು ಸಣ್ಣ ಮಕ್ಕಳಿಗಾಗಲಿ ಮಹಿಳೆಯರಿಗಾಗಲಿ ಹೀಗೆ ಮುಂದೂ ಪ್ರೋತ್ಸಾಹವನ್ನು ಕೊಟ್ಟು ಹೀಗೆ ಕಂಡಕ್ಟ್ ಮಾಡಬೇಕು. ಇದೇ ನಂದು ಎನ್ಕರೇಜ್ಮೆಂಟ್ ಆಗಿ ಅವರಿಗೆ ಹೇಳೋದು. ಎಲ್ಲ ಗಣ್ಯ ಅತಿಥಿಗಳೇ ಹಾಗೂ ಇಲ್ಲಿ ಬಂದಿರುವಂಥ ಎಲ್ಲ ಮಹಿಳೆಯರೇ ಹಾಗೂ ಮಕ್ಕಳೇ, ಈ ಒಂದು ಸುಂದರವಾದ ಸಂಜೆಯ ಒಂದು ಪ್ರೋಗ್ರಾಮನ್ನು ವಿಜಯವಾಣಿಯವರು ನಮ್ಮ ಕಲಬುರಗಿಯಲ್ಲಿ ಎಲ್ಲರ ಸಹಯೋಗದೊಂದಿಗೆ ಆಯೋಜಿಸುವುದು ಒಂದು ಸಂತೋಷದ ಸುದ್ದಿ. ಬೆಳಗಿನಿಂದ ಸಾಕಷ್ಟು 10 ಕಾರ್ಯಕ್ರಮಗಳನ್ನ ಈಗಾಗಲೇ ಆಗಿದೆ ಮತ್ತು ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಾರದೆ ಈ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿರುವಂಥ ಎಲ್ಲ ಮಕ್ಕಳು ಮತ್ತು ಮಹಿಳೆಯರಿಗೆ ಶುಭ ಕೋರುತ್ತಾ, ಮುಂಚಿತವಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಮಹಿಳೆಯರಿಗೆ ವಿಶೇಷವಾಗಿ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಕೋರ್ತೇನೆ. ಮತ್ತು ಈ ಪ್ರೋಗ್ರಾಮ್ಗಿಂತ ಮುಂಚೆ ನಮ್ಮ ಅಲಿ ಸರ್ ಅವರು ಮಕ್ಕಳಿಗೆ ಹೇಳ್ತಾ ಇದ್ದರು ಹೇಗೆ ನಡೀಬೇಕು ಅಂತ. ಅದು ಬರೀ ರ್ಯಾಂಪ್ ವಾಕ್ ಅಲ್ಲ, ಅದು ನಮ್ಮ ಜೀವನದಲ್ಲಿ ನಿತ್ಯವಾಗಿ ನಾವು ಒಂದು ಅಳವಡಿಸ್ಕೋಬೇಕಾಗಿರುವಂಥ ಒಂದು ಸತ್ಯ ಘಟನೆ. ಯಾಕಂದರೆ ರ್ಯಾಂಪ್ ವಾಕ್ ಕೇವಲ ರ್ಯಾಂಪ್ ವಾಕ್ ಮಾಡೋದಲ್ಲ, ನಾವು ಜೀವನದಲ್ಲಿ ಏನೇ ಏರು ಇಳಿತ ಬಂದರೂ ಕೂಡ ನಾವು ಮುಂದಾಗಿ ನಡಿಬೇಕು, ತಲೆ ಎತ್ತಿ ನಡಿಬೇಕು ಅನ್ನೋ ಒಂದು ಸಂದೇಶವನ್ನು ಈ ರ್ಯಾಂಪ್ ವಾಕ್ ಹೇಳುತ್ತೆ. ಮತ್ತು ಮಹಿಳೆಯರಾಗಿ ನಾವು ಸಾಕಷ್ಟು ಮಹಿಳೆಯರು
ಮನೆಯಲ್ಲಿ ಮತ್ತು ಹೊರಗಡೆ ಕೆಲಸ ಮಾಡ್ತಾ ಇರ್ತಾರೆ. ತಮ್ಮ ಒಂದು ಹವ್ಯಾಸಗಳನ್ನು ಅವರಿಗೆ ಮಾಡ್ಕೊಳ್ಳೋಕ್ಕೆ ಸಮಯ ಆಗೋದಿಲ್ಲ. ಈ ಒಂದು ವೇದಿಕೆಯನ್ನು ಈಗ ವಿಜಯವಾಣಿಯವರು ಮಹಿಳೆಯರಿಗಾಗಿ ಮಾಡಿರೋದು ಒಂದು ತುಂಬ ಸಂತೋಷವಾದ ಒಂದು ಸುದ್ದಿ. ಹಾಗಾಗಿ ಮತ್ತೊಮ್ಮೆ ಎಲ್ಲ ಮಹಿಳೆಯರಿಗೆ ಮಹಿಳಾ ದಿನಾಚರಣೆ ಶುಭಾಶಯನ ನಾನು ಕೋರ್ತೇನೆ. ಥ್ಯಾಂಕ್ ಯು. ಇದಾದ ನಂತರ ಚಿಕ್ಕ ಮಕ್ಕಳಿಂದ ರ್ಯಾಂಪ್ ವಾಕ್ ಜನರ ಮನ ಸೆಳೆಯಿತು. ಹಾಗೆ ಮಿಸ್ ಕಲಬುರ್ಗಿ ಮತ್ತು ಮಿಸಸ್ ಕಲಬುರ್ಗಿ ಫ್ಯಾಷನ್ ಶೋ ನಡೆಯಿತು. ರ್ಯಾಂಪ್ ವಾಕ್ ಮತ್ತು ಫ್ಯಾಷನ್ ಶೋಗಳಲ್ಲಿ ಗೆದ್ದವರಿಗೆ ವಿಜಯವಾಣಿ ನಂಬರ್ 1 ದಿನಪತ್ರಿಕೆ ಮತ್ತು ಯುನೈಟೆಡ್ ಆಸ್ಪತ್ರೆಯ ಸಹಯೋಗದಿಂದ ಬಹುಮಾನ ನೀಡಲಾಯಿತು.
ಈ ಕಾರ್ಯಕ್ರಮದಲ್ಲಿ ಮಹಿಳಾ ಗಣ್ಯರು ಸೇರಿದಂತೆ ಕಲಬುರಗಿ ವಿಜಯವಾಣಿಯ ಸಂಪಾದಕರಾದ ಬಾಬುರಾವ್ ಯಡ್ರಾಮೆ, ಸಹ ಸಂಪಾದಕರಾದ ವಿಜಯಕುಮಾರ್ ಕುಲಕರ್ಣಿ, ಕೃಷ್ಣಾ ಕುಲಕರ್ಣಿ, ಹಿರಿಯ ವರದಿಗಾರರಾದ ಜಯತೀರ್ಥ ಪಾಟೀಲ್, ರಾಘವೇಂದ್ರ ಕುಲಕರ್ಣಿ, ಹಣಮೇಶ್ ಕುಲಕರ್ಣಿ, ಅರುಣ್ ಗಡ್ಡದ್ ಮತ್ತು ಚನ್ನಬಸಪ್ಪ ಗುರುವಿನ್ ಸೇರಿದಂತೆ ವಿಜಯವಾಣಿ ಎಲ್ಲ ಸಿಬ್ಬಂದಿಗಳು ಭಾಗವಹಿಸಿದ್ದರು.